ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಇರುತ್ತೆ. ಸಾಮೂಹಿಕವಾಗಿ ಮೆರವಣಿಗೆ, ತದನಂತರದಲ್ಲಿ ಶಿಂಷಾ ನದಿಯಲ್ಲಿ ಮೆರವಣಿಗೆಯ ನಂತರ ವಿಸರ್ಜನೆ ಮಾಡಲಾಗುತ್ತೆ. ಈಗಾಗಲೇ ಮದ್ದೂರು ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಗಣೇಶನ ಮೂರ್ತಿಗಳನ್ನು ಕೂರಿಸಲಾಗಿದೆಯೋ ಆ ಎಲ್ಲ ಗಣೇಶನ ಮೂರ್ತಿಗಳು ಕೂಡ ಸರ್ಕಲ್ಗೆ ಆಗಮಿಸ್ತಾ ಇವೆ. 28 ಗಣೇಶ ಮೂರ್ತಿಗಳ ಮೆರವಣಿಗೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮದ್ದೂರು ನಗರದತ್ತ ಆಗಮಿಸ್ತಾ ಇರುವಂಥ ಗಣೇಶನ ಮೂರ್ತಿಗಳು ಪ್ರವಾಸಿ ಮಂದಿರ ವೃತ್ತಕ್ಕೆ ಆಗಮಿಸಿದಂಥ ಮೊದಲ ಗಣಪ ಮದ್ದೂರು ತಾಲೂಕಿನ ಗೊರವನಹಳ್ಳಿಯಿಂದ ಬಂದ ಗಣೇಶ. ಯಾವ್ಯಾವ ಊರಿನಲ್ಲಿ ಗಣೇಶನ ಮೂರ್ತಿಗಳನ್ನು ಕೂರಿಸಲಾಗಿದೆಯೋ ಆ ಎಲ್ಲ ಗಣೇಶನ ಮೂರ್ತಿಗಳು ಒಟ್ಟು 28 ಗಣೇಶನ ಮೂರ್ತಿಗಳನ್ನು ಇವತ್ತು ಸಾಮೂಹಿಕವಾಗಿ ಮೆರವಣಿಗೆ ನಡೆಸಿ ತದನಂತರದಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಮೆರವಣಿಗೆಗೆ ಸಾವಿರಾರು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಮದ್ದೂರಿನಲ್ಲಿ ಆದಂಥ ಕಲ್ಲು ತೂರಾಟದಿಂದಾಗಿ ಪೊಲೀಸರು ಈಗ ಮತ್ತಷ್ಟು ಹೈ ಅಲರ್ಟ್ ಆಗಿದ್ದಾರೆ. ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ. ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಇರೋದ್ರಿಂದ ಮದ್ದೂರಿಗೆ ವಿವಿಧ ಊರುಗಳಿಂದ ಗಣೇಶನ ಮೂರ್ತಿಗಳು ಆಗಮಿಸ್ತಾ ಇವೆ. ತಾಲೂಕಿನ ವಿವಿಧೆಡೆ ಪ್ರತಿಷ್ಠಾಪನೆಗೊಂಡಿರುವಂತಹ ಗಣೇಶನ ಮೂರ್ತಿಗಳು ತಮಟೆ ವಾದ್ಯಗಳೊಂದಿಗೆ ಗಣಪತಿ ಮೂರ್ತಿಗಳ ಭರ್ಜರಿ ಎಂಟ್ರಿ ಆಗ್ತಾ ಇದೆ. ಮದ್ದೂರಿನ ಬಿಜೆಪಿ ಕಚೇರಿಯತ್ತ ಹೊರಟ ಹಿಂದೂ ಕಾರ್ಯಕರ್ತರು, ಗಣೇಶ ಮೂರ್ತಿಯೊಂದಿಗೆ ಬಿಜೆಪಿ ಕಚೇರಿಯತ್ತ ತೆರಳಿದಂಥ ಜನರು, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರೋದು. ಇವತ್ತು ಬಿಜೆಪಿಯ ನಿಯೋಗ ಕೂಡ ಇಲ್ಲಿ ವಿಸಿಟ್ ಮಾಡುತ್ತೆ, ಮೆರವಣಿಗೆಯಲ್ಲಿ ಭಾಗಿಯಾಗುತ್ತೆ. ಪ್ರವಾಸಿ ಮಂದಿರ ವೃತ್ತಕ್ಕೆ ಈಗ ಮೊದಲ ಗಣೇಶ ಆಗಮನ ಆಗಿದೆ. ಗೊರವನಹಳ್ಳಿಯಿಂದ ಬಂದಿರುವಂಥ ಗಣೇಶ. ಇದೇ ರೀತಿಯಾಗಿ ಮದ್ದೂರು ತಾಲೂಕಿನಾದ್ಯಂತ ಒಟ್ಟು 28 ಗಣೇಶನ ಮೂರ್ತಿಗಳೇನು ಪ್ರತಿಷ್ಠಾಪನೆ ಆಗಿದ್ದಾವೆ ಆ ಎಲ್ಲ ಗಣೇಶನ ಮೂರ್ತಿಗಳ ಸಮೇತ ವಾದ್ಯ, ತಮಟೆ ಇವುಗಳ ಜೊತೆಗೇನೆ ಜನರು ಆಗಮಿಸ್ತಾ ಇದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಜನ ಈ ಒಂದು ಮೆರವಣಿಗೆಯಲ್ಲಿ ಆಗಮಿಸುವಂತ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಮತ್ತು ವಿಸರ್ಜನೆಗೆ ಮದ್ದೂರು ಸಜ್ಜಾಗಿರ್ತಕ್ಕಂಥದ್ದು. ನಾನೀಗ ಮದ್ದೂರಿನ ಪ್ರವಾಸಿ ಮಂದಿರ ವೃತ್ತದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಇದೇ ಮಾರ್ಗವಾಗಿ ಅಂದರೆ ಇಲ್ಲಿ ಎಲ್ಲ ಸುಮಾರು 28 ಗಣಪತಿ ಮೂರ್ತಿಗಳು ಇಲ್ಲಿಗೆ ಜಮಾವಣೆಗೊಂಡು ಇದೇ ಮಾರ್ಗವಾಗಿ ಅಂದರೆ ಮದ್ದೂರು KM ದೊಡ್ಡಿ ಮಾರ್ಗದಲ್ಲಿರ್ತಕ್ಕಂಥ BJP ಕಚೇರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಏನು ಗಣೇಶ ಮೂರ್ತಿ ಸೇರಿದಂತೆ ಮದ್ದೂರು ಪಟ್ಟಣ ಮತ್ತು ಮದ್ದೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥ ಒಟ್ಟು 28 ಗಣೇಶ ಮೂರ್ತಿಗಳು ಇಲ್ಲಿ ಜಮಾವಣೆ ಆಗ್ತಕ್ಕಂಥದ್ದು. ಇಲ್ಲಿಂದ ಆರಂಭ ಆಗಿ ಮದ್ದೂರಿನ ಈ ಪ್ರವಾಸಿ ಮಂದಿರ ವೃತ್ತದಿಂದ ಮೆರವಣಿಗೆಗೆ ಚಾಲನೆ ಕೊಡ್ತಕ್ಕಂಥದ್ದು. ಇಲ್ಲಿಂದ ಸುಮಾರು 1 ಕಿಲೋಮೀಟ್ರು 3 ಕಿಲೋಮೀಟ್ರ್ ವ್ಯಾಪ್ತಿವರೆಗೆ 3 ಕಿಲೋಮೀಟ್ರ್ ವ್ಯಾಪ್ತಿವರೆಗೆ ಅಂದರೆ ಪೇಟೆ ಬೀದಿ ಮಾರ್ಗವಾಗಿ ಮದ್ದೂರು ಪಟ್ಟಣದ ಪೇಟೆ ಬೀದಿಯ ಮಾರ್ಗವಾಗಿ ಅಂದರೆ ನೀವೀಗ ದೃಶ್ಯದಲ್ಲಿ ನೋಡ್ಬೋದು. ಹೀಗೆ ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿ ಏನಿದೆ, ಈ ಹಳೆ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಪೇಟೆ ಬೀದಿ ಮಾರ್ಗ ಏನಿದೆ, ಪೇಟೆ ಬೀದಿ ಮಾರ್ಗವಾಗಿ ಈ ಒಂದು ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಸಾಕ್ತಕ್ಕಂಥದ್ದು. ಈ ಒಂದು ಮಾರ್ಗದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದರೆ ಸುಮಾರು 28 ಗಣೇಶ ಮೂರ್ತಿಗಳನ್ನು ಸಾಮೂಹಿಕವಾಗಿ ಈ ಮಾರ್ಗವಾಗಿ ಅಂದರೆ ಈ ಪೇಟೆ ಬೀದಿ ಮಾರ್ಗವಾಗಿ ಮೆರವಣಿಗೆ ಮುಖಾಂತರವಾಗಿ ಕೊಂಡೊಯ್ದು ಕೊಲ್ಲಿ ಸರ್ಕಲ್ವರೆಗೂ ಕೂಡ ಸುಮಾರು 3 ಕಿಲೋಮೀಟ್ರ್ವರೆಗೆ ಈಗ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. 3
ಕಿಲೋಮೀಟರ್ವರೆಗೂ ಕೂಡ ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಕೂಡ ನಡೀತಕ್ಕಂಥದ್ದು. ಹೀಗಾಗಿ ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ವಿವಿಧ KSRP ತುಕಡಿಗಳಿರ್ಬೋದು, DR ತುಕಡಿ ಇರ್ಬೋದು, ಇನ್ನು ಹರೆ ಸೇನಾ ತುಕಡಿ ಅಂದರೆ RAF ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕೂಡ ಭದ್ರತೆಗೆ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಈ ಒಂದು ಮೆರವಣಿಗೆ ಸಾಗುವಂಥ ದಾರಿಯುದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಪೊಲೀಸರು ಮದ್ದೂರು ಪಟ್ಟಣದಾದ್ಯಂತ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಮೊನ್ನೆ ಸೋಮವಾರ ನಡೆದಂಥ ಹಿಂದೂಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರ ಬೃಹತ್ ಪ್ರತಿಭಟನಾ ಜಾಥಾ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಡೆದಿದ್ದು, ಮಸೀದಿಗೆ ಕಲ್ಲು ತೂರಾಟ ಮಾಡುವಂಥ ಪ್ರಕರಣ ಕೂಡ ನಡೆದಿತ್ತು. ಅಂಥ ಪ್ರಕರಣ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಏನು ಮೆರವಣಿಗೆ ಸಾಗುವಂಥ ದಾರಿಯುದ್ದಕ್ಕೂ ಕೂಡ ಹೆಚ್ಚುವರಿ CC ಕ್ಯಾಮ್ರಾಗಳನ್ನ ಹಾಕಿರ್ತಕ್ಕಂಥದ್ದು. ಜೊತೆಗೆ ಡ್ರೋನ್ ಕ್ಯಾಮ್ರಾ ಮುಖಾಂತರವಾಗಿ ಏನು ಎಲ್ಲವನ್ನು ಕೂಡ ನಿಗಾ ಹದ್ದಿನ ಕಣ್ಣಿಟ್ಟು ಯಾರು ಕೂಡ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡೋ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಜೊತೆಗೆ 3ನೇ ದಿನವಾದಂಥ ಹಿಂದೂ ಅಂದರೆ ಭಾನುವಾರ ನಡೆದಂಥ ಘಟನೆಯನ್ನು ಖಂಡಿಸಿ 3ನೇ ದಿನವಾದಂಥ ಹಿಂದೂ ಕೂಡ ಏನು ಮದ್ದೂರು ಪಟ್ಟಣ ಒಂದು ರೀತಿ ಅಘೋಷಿತ ಬಂದ್ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ವಾಹನ ಸಂಚಾರ ಎಂದಿನಂತೆ ಇರತಕ್ಕಂಥದ್ದು. ಆದರೆ ಇಲ್ಲಿ ಯಾವುದೇ ಥರದ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿಲ್ಲ. ಕಳೆದ 2 ದಿನಗಳು ಹಿಂದೂಪರ ಸಂಘಟನಾ ಕಾರ್ಯಕರ್ತರು ಏನು ಬಂದ್ಗೆ ಕರೆಯನ್ನು ಕೊಟ್ಟಿದ್ದರು. ಹೀಗಾಗಿ 2 ದಿನವೂ ಕೂಡ ಸ್ವಯಂ ಪ್ರೇರಿತವಾಗಿ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು, ಸಂಪೂರ್ಣ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು. ಹೀಗಾಗಿ ಏನು ಇವತ್ತು ಬೃಹತ್ ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದೇ ಮೆರವಣಿಗೆ ಆರಂಭವಾಗುವಂಥ ಈ ಒಂದು ಸ್ಥಳ ಏನು ಪ್ರವಾಸಿ ಮಂದಿರದ ಬಳಿ ಈಗಾಗಲೇ ಪೊಲೀಸರ ಸಿದ್ಧತೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರನ್ನು ಏನು ಸಿದ್ಧತೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕರ್ತವ್ಯಕ್ಕೆ ನಿಯೋಜನೆಗೊಂಡಿರ್ತಕ್ಕಂಥ ಪೊಲೀಸರು ಎಲ್ಲರೂ ಕೂಡ ಈಗಾಗಲೇ ತಮ್ಮ ತಮ್ಮ ಕರ್ತವ್ಯಕ್ಕೆ ಸಿದ್ಧರಾಗ್ತಾ ಇರ್ತಕ್ಕಂಥದ್ದು. ಅವರೆಲ್ಲರನ್ನು ಕೂಡ ಹಿರಿಯ ಅಧಿಕಾರಿಗಳು ಒಂದು ನಿಗಾ ವಹಿಸಿ ಅವ್ರನ್ನ ಕರ್ತವ್ಯಕ್ಕೆ ನಿಯೋಜನೆಗೊಳ್ಳುವ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಕಾರ್ಯಪ್ರವೃತ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಏನು ಮದ್ದೂರಿನಲ್ಲಿ ನಡ್ತಕ್ಕಂಥ ಗಣೇಶ ಮೂರ್ತಿಯ ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಮತ್ತು ವಿಸರ್ಜನೆಗೆ ಈಗಾಗಲೇ ಮದ್ದೂರು ಪಟ್ಟಣ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದರೆ ಪೊಲೀಸ್ ಪಡೆ ಕೂಡ ತನ್ನ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.